ನೋಡೋ ಅರ್ಜುನ್, ನಾನು ಯಾರಿಗೂ ಏನು ಉತ್ತರ ಕೊಡುವಂಥ ಪರಿಸ್ಥಿತಿಲಿಲ್ಲ. ನನ್ನ ಪಾಡಿಗೆ ನಾನು ಇರಕ್ಕೆ ಬಿಟ್ಬಿಡು. ಸರಿನಪ್ಪ, ನೀನು ಯಾರಿಗೂ ಉತ್ತರ ಕೊಡ್ಬೇಡ. ಕನಿಷ್ಠ ಪಕ್ಷ ನಿನ್ನ ಮನ್ಸಿಗಾದ್ರೂ ಉತ್ತರ ಕೊಡು. ಅವಾಗ ಗೊತ್ತಾಗತ್ತೆ ನೀನ್ ಎಂತ ತಪ್ಪು ಮಾಡ್ತಿದ್ಯಾ ಅಂತ. ನಾನೇನು ಮಾಡಿದೆ? ನೀನ್ ಯಾವುದೋ ಬೇರೆ ಹುಡುಗಿ ಗುಂಗಲಿದ್ಯಾ ಅಂತ ನನಗೆ ಗೊತ್ತಾಯ್ತು. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಶಂಕದಿಂದ ಬಂದ್ರೇನೆ ತೀರ್ಥಕ್ಕೆ ವ್ಯಾಲ್ಯೂ ಜಾಸ್ತಿ. ವಿಷಯನ ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಚರಣ್ ಬಾಯಲ್ಲಿ ಕೇಳಿದ್ರೆ ಮಜ್ಜವಾಗಿರುತ್ತೆ. ಭಾರ್ಗವಿ, ಇವತ್ತು ನಿನ್ ಕತೆ ಮುಗಿತು ಕಣೆ. ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ. ಧನಲಕ್ಷ್ಮಿ ರೀ, ಧನಲಕ್ಷ್ಮಿ ಹೇಳ್ರಿ. ನಾನೇನು ಹೇಳುದು, ನೀವೇ ತಾನೇ ಹೇಳಿದ್ದು ನಿಮ್ಮ ಜೊತೆ ಮಾತಾಡ್ಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರಿ. ಹೇಳ್ರಿ. ಅದು ಒಂದ್ ಚಿಕ್ಕ ಕೆಲ್ಸ ಇದೆ. ಈ ಶ್ರೀಮಂತ ಏನಿದ್ರು ಶ್ರೀಮಂತಿಕೆಗೆ ಮ್ಯಾಚ್ ಆಗೋ ದೊಡ್ಡ ಕೆಲಸ ಮಾತ್ರ ಮಾಡೋದು. ಆದ್ರೂ ಪರವಾಗಿಲ್ಲ, ನಿಮಗೋಸ್ಕರ ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ, ಹೇಳಿ. ಅದು ಟೈಮ್ ಬಂದಾಗ ಹೇಳ್ತೀನಿ. ಈ ಕೆಲ್ಸನ ನಿಮ್ಮಿಂದ ಮಾತ್ರ ಮಾಡಕ್ ಸಾಧ್ಯ. ನಿಮ್ಗೋಸ್ಕರ ಒಬ್ಬ ಸ್ಪೆಷಲ್ ಪರ್ಸನ್ ಬರ್ತಾ ಇದಾರೆ. ಅವ್ರ ಜೊತೆ ನೀವು ಕಣ್ಣ ಮುಚ್ಚಾಲೆ ಆಡ್ಬೇಕು. ಕಣ್ಣ ಮುಚ್ಚಲೇನಾ? ಯಾರು ಬರ್ತಿದ್ದೀರಾ ಸರ್? ಅನಾಮಿಕಾ ಫೋನ್ ಮಾಡಿ ಇಲ್ಲಿಗೆ ಬರ್ತೀನಿ, ತಾಕತ್ತಿದ್ರೆ ನನ್ನನ್ನು ಹುಡುಕಿ ಅಂತ ನನಗೆ ಸವಾಲ್ ಹಾಕಿದ್ದಾಳೆ. ಅದಕ್ಕೆ ಇಷ್ಟು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರ ಸರ್? ಒಳ್ಳೇದಾಯ್ತು ಬಿಡಿ. ಇವತ್ತು ಅವ್ರು ಯಾರೇ ಆಗಿದ್ರು ನಮ್ಮ ಕೈಗೆ ಸಿಕ್ಕಾಕೊಳ್ಳೇಬೇಕು. ರೇ ಧನೋರೆ, ನಾವಿಬ್ರು ಜಾಲಿಯಾಗಿ ಊರ್ ಸುತ್ತಾಡೋಣ, ನಮ್ಮಿಬ್ರು ಮದ್ವೆನ ಕುತ್ಕೊಂಡು ಮಾತುಕತೆ ಮಾತಾಡೋಣ ಅಂತ ಅನ್ಕೊಂಡೆ. ನೀವು ನೋಡಿದ್ರೆ ಅದು ಯಾವ್ದೋ ಅನಾಮಿಕನ ಹುಡ್ಕೊಳ್ಳೋಕ್ ಬಂದಿದ್ದೀರಿ. ರೀ, ಅವಳು ಅಷ್ಟೊಂದು ಚೆನ್ನಾಗಿಲ್ಲ, ನೀವು ಮಾತ್ರ ಸೂಪರೋ ಸೂಪರು. ನಾವಿಬ್ರು ಯಾಕೆ ಒಂದೊಳ್ಳೆ ಕನ್ನಡ ಸಿನಿಮಾ ನೋಡಕ್ ಹೋಗ್ಬಾರ್ದು? ಅದು ಜಾಲಿಯಾಗಿ ಜೇನ ದನಿಯೋಳೆ ಮೀನ ಕಣ್. ರೇ, ನೋಡ್ಕೊಂಡು ಹೋಗಕ್ಕಾಗಲ್ವಾ? ಸ್ಮಾರ್ಟ್ ಆಗಿರೋ ಹುಡುಗರು ಕಂಡ್ರೆ ಸಾಕು, ಡಿಕ್ಕಿ ಹೊಡೆದ್ ಬಿಡ್ತೀರಲ್ಲ. ನನ್ ಕಡ್ಲೆಪುರಿ ಎಲ್ಲ ಕಾಲ್ ಮಾಡ. ಧನು, ಧನಲಕ್ಷ್ಮಿ, ಧನು, ಅಯ್ಯೋ ರೇ ಧನಲಕ್ಷ್ಮಿ, ರೇ ಅದೇ ಕಣ್ಣು, ಅದೇ ಕಣ್ಣು. ಯಾವ ಕಣ್ಣು? ಅಯ್ಯೋ, ನೀವು ಹುಡುಕ್ತಾ ಇದೀರಲ್ಲ ಅನಾಮಿಕಾ, ಅವಳ ಕಣ್ಣು. ಎಲ್ಲಿ? ಅಲ್ಲಿ. ಏನ್ರಿ ನೋಡ್ತಾ ಇದ್ದೀರಾ? ಹೋಗಿ. ಅಲ್ಲ, ಇಲ್ಲ. ಮುಖಕ್ಕೆ ಯಾರೇ ಬಟ್ಟೆ ಕೊಟ್ಕೊಂಡು ಹೋದ್ರು ತಕ್ಷಣ ನನ್ಗೆ ಹೇಳು ಅಂತ ಹೇಳದ್ನ ಇಲ್ವೋ? ಅವ್ರು ಹೋದ್ಮೇಲೆ ಹೇಳೋದಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಗೊತ್ತಾಗ್ಲಿಲ್ಲ. ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ನೀವೆಲ್ಲ ಹೆಂಗೆ ಅಂದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂತಾರಲ್ಲ ಆತರ. ನೋಡು, ಅಲರ್ಟ್ ಆಗಿರು. ಯಾರ ಮೇಲೆ ಡೌಟ್ ಬಂದ್ರು ನನಗೆ ತಕ್ಷಣ ತೋರಿಸ್ಬೇಕು. ಶೂರ್ ಸರ್. ಯಾಕ್ರಿ ಶಾಕ್ ಆಗ್ತಿದ್ದೀರಾ? ಸರ್, ಪೊಲೀಸ್ನ ನೋಡಿದ್ರೆ ಭಯ ಆಗಲ್ವಾ ಸರ್? ಶಾಕ್ ಆಗೋ ಅವಶ್ಯಕತೆ ಇಲ್ಲ, ನಿಮ್ಮ ಕೆಲಸ ನೋಡಿ.
ಸರ್ ನಿಮ್ಗೊಂದು ಬಂಪರ್ ಗಿಫ್ಟ್ ಕಾದಿದೆ. ಹೇಳ್ದಾಗೆ ಆಟ ಆಡಿಸ್ತಿದ್ದಾಳೆ. ಒಂದೇ ಎಲ್ಲೋ ಇರಬೇಕು. ಇವತ್ತು ಏನೇ ಆದ್ರೂ ಅವಳನ್ನ ಹುಡುಕ್ಲೇಬೇಕು. ಹೋಗ ಆ ಕಡೆ ಹೋಗಿ ಹುಡ್ಕೋಗು. ಓಕೆ ಸರ್. ಏನ್ ಗಿಫ್ಟ್ ಇರ್ಬೋದು? ಬಂದಿರೋದೇ ಆ ಅನಾಮಿಕನ ಹುಡ್ಕಕ್ಕೆ. ಅವಳು ಸಿಕ್ಕ್ರೆ ಅದೇ ಒಂದ್ ದೊಡ್ಡ ಗಿಫ್ಟ್. ನೀನು ಕಣ್ಣು ಬಿಟ್ಬಿಟ್ಟು ಸರಿಯಾಗಿ ಹುಡುಕು. ಆಯ್ತಾಯ್ತು, ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ಇದು ಬೇಡ. ಅರ್ಜುನ್, ನಾನು ನಿಮ್ಮ ಹತ್ರ ಏನು ನೋಡಿ ಭಾರ್ಗವಿ, ನಿಮ್ಮ ಹತ್ರ ಮಾತಾಡೋ ಸಮಯ ತಾಳ್ಮೆ ನನ್ನ ಹತ್ರ ಇಲ್ಲ. ಈಗಾಗ್ಲೇ ನನ್ನ ಅರ್ಜುನ್ ಮಧ್ಯೆ ಬೇಕಾದಷ್ಟು ಮನಸ್ತಾಪಗಳಾಗಿದ್ದಾವೆ. ಬೃಂದ ವಿಷಯನ ತಿರ್ಚೋ ಮೊದಲು ನಾನೇ ಹೇಳ್ಬಿಡ್ಬೇಕು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇಲ್ಲ, ನನಗೆ ಟೈಮ್ ಇಲ್ಲ. ಇವತ್ತು ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ನನ್ನ ಎಲ್ಲಾ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡ್ಲೇಬೇಕು ಬ್ರೋ. ನೋಡೋ ಅರ್ಜುನ್, ನಾನು ಯಾರಿಗೂ ಏನು ಉತ್ತರ ಕೊಡುವಂಥ ಪರಿಸ್ಥಿತಿಲಿಲ್ಲ. ನನ್ನ ಪಾಡಿಗೆ ನಾನು ಇರಕ್ಕೆ ಬಿಟ್ಬಿಡು. ಸರಿನಪ್ಪ, ನೀನು ಯಾರಿಗೂ ಉತ್ತರ ಕೊಡ್ಬೇಡ. ಕನಿಷ್ಠ ಪಕ್ಷ ನಿನ್ನ ಮನ್ಸಿಗಾದ್ರೂ ಉತ್ತರ ಕೊಡು. ಅವಾಗ ಗೊತ್ತಾಗತ್ತೆ ನೀನ್ ಎಂತ ತಪ್ಪು ಮಾಡ್ತಿದ್ಯಾ ಅಂತ. ನಾನೇನು ಮಾಡಿದೆ? ನೀನ್ ಯಾವುದೋ ಬೇರೆ ಹುಡುಗಿ ಗುಂಗಲಿದ್ಯಾ ಅಂತ ನನಗೆ ಗೊತ್ತಾಯ್ತು. ಅದ್ಕೆನ ಪ್ರೀತಿಸಿ ಮದ್ವೆ ಆಗಿ ಈ ಮನೆ ಕರ್ಕೊಂಡ್ ಬಂದಿದ್ಯ. ಇವಾಗ ಬೇರೆ ಹುಡುಗಿ ಬಗ್ಗೆ ಯೋಚನೆ ಮಾಡೋದಕ್ಕೆ ನಿನ್ಗೆ ಹೇಗ್ ಮನ್ಸು ಬರುತ್ತೆ ಬ್ರೋ? ನೋಡೋ, ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಬೇಡ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಆ ಬೃಂದಾಯಿಂದ ಅವಳು ಕಟ್ಟಿರೋ ಸುಳ್ಳಿನ ಕಥೆಯಿಂದ ನೀನು ಎಷ್ಟು ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೇದು. ಅಣ್ಣ ಅದಕ್ಕೆ ಸಂಸಾರ ಕಣ್ಣೆದ್ರಿಗೆ ಹಾಳಾಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ಬ್ರೋ. ನೋಡು, ನಿನ್ ತಲೆ ಯಾರು ಕೆಡ್ಸ್ತಿದ್ರೋ ನನ್ಗೆ ಗೊತ್ತಿಲ್ಲ. ಅದ್ಗೆ ತುಂಬಾ ಒಳ್ಳೆಯವರು ಬ್ರೋ. ಅವ್ರಿಗೆ ಮೋಸ ಮಾಡ್ಬೇಡ. ಆ ಹುಡ್ಗಿನ್ ಮರ್ತು ಅದಕ್ಕೆ ಜೊತೆ ಚೆನ್ನಾಗಿರು. ಮುಚ್ಚೋ ಬಾಯಿ ಸಾಕು. ಮೊದಲು ನಿನ್ನ ಹೆಂಡ್ತಿನ ನೀನ್ ಸರಿಯಾಗಿ ನೋಡ್ಕೊ, ಆಮೇಲೆ ನನಗೆ ಅಡ್ವೈಸ್ ಮಾಡುವಂತೆ. ನೀನು ಭಾರ್ಗವಿ ಜೊತೆ ಜಗಳ ಆಡ್ತಿರೋದು, ಸುಮ್ಮನೆ ಅಪವಾದ ಹೊರಸ್ತಿರೋದು, ಮನೇಲಿ ನಡೀತಿರೋ ತಪ್ಪಿಗೆಲ್ಲ ಅವರೇ ಕಾರಣ ಅಂತ ಹಂಗಿಸ್ತಿರೋದು, ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಈಗಷ್ಟೇ ಮದುವೆ ಆಗಿದ್ಯಾ, ಆಗ್ಲೇ ಅವನ್ನ ಅರ್ಥ ಮಾಡ್ಕೊಳ್ದೆ ಅವ್ರು ಹಿಂಸೆ ಕೊಡ್ತಿದ್ಯಲ್ಲೋ. ದೊಡ್ಡದಾಗಿ ನನಗೆ ಹೇಳಕ್ ಬಂದ್ಬಿಟ್ಟಿದ್ದಾನೆ. ಸುಮ್ನೆ ನನ್ ವಿಷಯ ಯಾಕೆ ಮತ್ತೆ ತರ್ತೀಯ? ಎಲ್ರಿಗೂ ಒಂದೇ ನ್ಯಾಯ. ಇನ್ನೊಬ್ಬರನ್ನ ನೆಟ್ಟಿಗಿರಿ ಅಂತ ಬೋಧನೆ ಮಾಡೋರು ಮೊದಲು ತಾವು ನೆಟ್ಟಿಗಿರ್ಬೇಕು. ಅಲ್ಲ, ನಾನೇನೋ ಕೇಳ್ತಿದ್ರೆ ನೀನ್ ಇನ್ನೇನೋ ಹೇಳ್ತಿದ್ಯಲ್ಲ. ನಾನು ಭಾರ್ಗವಿ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ಆದ್ರೆ ಬೇರೆ ಹುಡುಗಿ ಮೇಲೆ ಕಣ್ಣೆತ್ತು ನೋಡಿಲ್ಲ. ನನ್ನ ಕೋಪಕ್ಕೂ ನೀನ್ ಅತ್ಕೆಗೆ ಮಾಡ್ತಿರೋ ಮೋಸಕ್ಕೂ ಕಂಪೇರ್ ಮಾಡ್ಬೇಡ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಮತ್ತೆ ಮತ್ತೆ ಅದನ್ನ ಕೇಳಬೇಡ. ಸಾಕು ಬ್ರೋ, ಇನ್ನೆಷ್ಟು ದಿನ ಅಂತ ತಪ್ಪಿಸ್ಕೊಂಡು ಓಡಾಡ್ತೀಯ? ನಿಮ್ಮಿಬ್ರು ಮಧ್ಯೆ ಬಂದಿರೋ ಹುಡುಗಿ ಯಾರಂತ ನನಗೆ ಇವತ್ತು ಗೊತ್ತಾಗ್ಲೇಬೇಕು.
ಅದ್ಯಾರನ್ನ ಮನ್ಸಲ್ಲಿ ಇಟ್ಕೊಂಡಿದ್ಯಾ ಅಂತ ಅರ್ಜುನ್ ಕೇಳ್ತಾ ಇದ್ದಾನಲ್ಲ, ಹೇಳು. ನೀನ್ ಮಾಡ್ತಿರೋ ತಪ್ಪಿನ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಲಿ, ಹೇಳು. ಅನ್ಕೊಂಡೆ ಅರ್ಜುನು ಇಷ್ಟು ಚೀಪಾಗಿ ಯೋಚನೆ ಮಾಡಲ್ಲ, ಅವನ ತಲೆ ಯಾರು ತುಂಬಿದ್ದಾರೆ ಅಂತ. ಓ, ಅದು ನೀನೇನಾ? ನಿಜವಾಗ್ಲೂ ನಡೆದಿರೋದೇನು, ನಡೀತಿರೋದೇನು ಅಂತ ಹೇಳಿದ್ರೆ ತಡ್ಕೊಳಕ್ ನಿಂಗೆ ಶಕ್ತಿ ಇದೆಯಾ? ಇವಾಗಿದೆ ಅಸ್ಲಿ ಜಗಳ. ಅದ್ಯಾರಂತ ಹೇಳು ಬ್ರೋ. ಅದ್ಯಾರೋ ಹುಡುಗಿಯಿಂದ ಸಂಸಾರ ಹಾಳಾಗಕ್ಕೆ ನಾನ್ ಬಿಡಲ್ಲ. ಅತ್ಗೆ ಅತ್ಗೆ ಅಂತ ಆ ಬೃಂದ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸಿದ್ಯಲ್ಲ, ನಿನ್ನ ಹೆಂಡತಿ ಭಾರ್ಗವಿ ಯಾರು ಅಂತ ಗೊತ್ತಾ ನಿನ್ಗೆ? ಭಾರ್ಗವಿ ಬೇರೆ ಯಾರು ಅಲ್ಲ, ಅವಳು ಭಾರ್ಗವಿ ನಿನ್ನ ಹೆಂಡತಿ, ಆದ್ರೆ ಬೃಂದಾಗೆ ಸ್ವಂತ ತಂಗಿ.